ಇದು ಕಾಂಗ್ರೆಸ್ ಕಥೆ ಆದರೆ ಡಿಸೆಂಬರ್ ಸಂದರ್ಭದಲ್ಲಿ ಬಿಜೆಪಿ ಏನು ಚೆನ್ನಾಗಿರುತ್ತಾ? ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಸ್ಫೋಟ ಆಗುವ ಎಲ್ಲ ಲಕ್ಷಣಗಳಿದೆ. ಕೇಸರಿ ಮನೆಯಲ್ಲೂ ಕೂಡ ಭಿನ್ನ ಸ್ವರ ತಾರಕಕ್ಕೇರುವ ಎಲ್ಲ ಸಾಧ್ಯತೆಗಳಿದೆ. ಒಂದು ಚರ್ಚೆ, ಒಂದು ಮಾತು ಈಗಾಗಲೇ ಬಿಜೆಪಿಯ ಪಾಳೆಯದಲ್ಲೂ ಕೂಡ ಕೇಳಿಬಂದಿದೆ. ಕೇಸರಿ ಮನೆಯಲ್ಲೂ ಕೂಡ ಭಿನ್ನ ಸ್ವರ ತಾರಕಕ್ಕೇರೋ ಸಾಧ್ಯತೆ, ಅದು ಕೂಡ ಇದೇ ಡಿಸೆಂಬರ್ನಲ್ಲಿ ಒಂದು ಚರ್ಚೆ ಆರಂಭ ಆಗಿದೆ. ಡಿಸೆಂಬರ್ನಲ್ಲೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬಹುದು. ನವೆಂಬರ್ 15ಕ್ಕೆ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರ್ಣ ಆಗುತ್ತೆ. ಡಿಸೆಂಬರ್ನಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋ ಸಾಧ್ಯತೆ ಇದೆ. ವಿಜಯೇಂದ್ರ ವಿರುದ್ಧದ ಅಸಮಾಧಾನ ಶಮನ ಆಗಿಲ್ಲ. ಮೊನ್ನೆ RSS ಮಧ್ಯಸ್ಥಿಕೆ ವಹಿಸಿ ಒಂದು ಮೀಟಿಂಗ್ ಅನ್ನು ನಡೆಸ್ತು. ಆದರೂ ಕೂಡ ಆ ಮೀಟಿಂಗಲ್ಲೂ ವಿಜಯೇಂದ್ರ ಅವರ ವಿರುದ್ಧ ದೂರು ಕೊಡೋ ಕೆಲಸ ಆಯಿತು ಬಿಟ್ರೆ ಶಮನ ಅಂತೂ ಆಗಿಲ್ಲ. RSS ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಏನು ಮಾಡೋದಕ್ಕಾಗಿಲ್ಲ. ರಾಯಣ ಬ್ರಿಗೇಡ್ ಸ್ಥಾಪಿಸೋದಕ್ಕೆ ಈಶ್ವರಪ್ಪ ಸಭೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ BY ವಿಜಯೇಂದ್ರ ಚಕ್ಕರ್ ಹೊಡಿತಾರೆ. ಗೈರಾಗೋದಕ್ಕೆ ಅನಾರೋಗ್ಯದ ಕಾರಣವನ್ನ ಇಟ್ಟಿದ್ದಾರೆ. ಅದು ಕೇವಲ ನೆಪ ಅನ್ನೋದು ಬಹಳ ಸ್ಪಷ್ಟ. ಎಲ್ಲ ಬೆಳವಣಿಗೆ ನೋಡಿದ್ರೆ ಏನೋ ಒಂದು ಭಿನ್ನಮತ ಇದೆ ಅನ್ನೋದು ಬಹಳ ಸ್ಪಷ್ಟ. BY ವಿಜಯೇಂದ್ರ 1 ವರ್ಷ ರಾಜ್ಯಾಧ್ಯಕ್ಷರಾಗಿ ಪೂರ್ಣಗೊಂಡ ಬೆನ್ನಲ್ಲೇ ಅವರನ್ನು ಬದಲಾವಣೆ ಮಾಡಬಹುದಾ, ಮಾಡುವ ಸಾಧ್ಯತೆಗಳಿದೆಯಾ? ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. 1 ವರ್ಷದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋ ಸಾಧ್ಯತೆ ಇದೆಯಾ? ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿ ಆ ಜಾಗಕ್ಕೆ ಯಾರನ್ನಾದ್ರೂ ಕೂರಿಸಿ ಅಸಮಾಧಾನ ಶಮನ ಮಾಡೋ ಸಾಧ್ಯತೆಗಳು ಎಷ್ಟು ಕಾಣ್ತಾ ಇದೆ ಬಿಜೆಪಿ ವಲಯದಲ್ಲಿ? ರಾಘವೇಂದ್ರ, ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಒಂದು ಕಡೆ ವಿಜಯೇಂದ್ರ ಅವರ ಆಪೋಸಿಟ್ ಗ್ಯಾಂಗ್ ಇದೆ, ಅಂದ್ರೆ BS ಯಡಿಯೂರಪ್ಪನವರ ವಿರುದ್ಧ ಗುಡುತ್ತಾ ಇರ್ತಕ್ಕಂತಹ ಗ್ಯಾಂಗ್ ಏನಿದೆ, ಅದು ವಿಜಯೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಸಹ ರಾಜ್ಯಾಧ್ಯಕ್ಷರಾಗಿ ಒಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನೋ ಒಂದ್ ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮೂಢಾಸ್ತ್ರವನ್ನ ಇಟ್ಕೊಂಡು ಹೋರಾಟಕ್ಕೆ ಇಳಿದಿದ್ರೆ, ಇನ್ನೊಂದ್ ಕಡೆ ವಿಜಯೇಂದ್ರನನ್ನ ಬದಲಾವಣೆ ಮಾಡ್ಬೇಕಂತಾನೆ ಕೆಲವೊಂದಿಷ್ಟು ಅಸಮಾಧಾನಿತರ ಗುಂಪು ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ತಾರಕಕ್ಕೆ ಇರುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನವೆಂಬರ್ಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 1 ವರ್ಷ ತುಂಬುತ್ತೆ. ಆಗ ಎಲ್ಲಾ ಕಡೆನೂ ಸಹ ಅಧ್ಯಕ್ಷರು ಮತ್ತೆ ಕೆಲವೊಂದಿಷ್ಟು ಪದಾಧಿಕಾರಿಗಳ ಈ ಚೇಂಜಸ್ಗಳು ನಡೀತೈತೆ. ಇದೇ ವೇಳೆ ಟೈಮ್ ಅನ್ನ ನೋಡ್ಕೊಂಡು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಏರಿ ವಿಜಯೇಂದ್ರನನ್ನ ಏನಾದ್ರೂ ಮಾಡಿ ಶತಾಯಗತವಾಗಿ ಚೇಂಜಸ್ ಅನ್ನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಹಠಕ್ಕೆ ಬಿದ್ದಿರ್ತಕ್ಕಂತಹ ಭಿನ್ನರ ಗ್ಯಾಂಗು ಈಗಾಗಲೇ ಎಲ್ಲಾ ರೀತಿಯ ಪ್ರೋಸೆಸ್ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ RSS ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವೊಂದಿಷ್ಟು ಏನು ವಿದ್ಯುನ್ಮಾನಗಳೇನಿವೆ ಅವುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕಳೆದ 3-4 ದಿನಗಳ ಹಿಂದೆನೆ ಒಂದು ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಮಾಡಿದ್ರು. ಇದಕ್ಕೆ ವಿಜಯೇಂದ್ರ ಅವರು ಗೈರಾಜರಾಗಿದ್ರು. ಇದನ್ನು ಸಹ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡು ವಿಜಯೇಂದ್ರ ಅವರ ಮೇಲೆ ದೂರನ್ನ ಕೊಡೋದಕ್ಕೆ ಇದೀಗ ಮತ್ತೆ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಡಿಸೆಂಬರ್ಗೆ ಬಿಜೆಪಿಯಲ್ಲಿ ಈ ಒಂದು ಭಿನ್ನಮತ ಏನಿದೆ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಒಂದು ಕತೆ ಆದ್ರೆ ಬಿಜೆಪಿದು ಇನ್ನೊಂದು ಕತೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಿದ್ರು ಸಹ ಬಿಜೆಪಿಯಲ್ಲಿ ಅದು ಯಾವ್ದೇ ಕಾರಣಕ್ಕೂ ಸಹ ಯೂಸ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಆಂತರಿಕ ಕಲಹ ಏನಿದೆ ಅದು ಈ ಎಲ್ಲವನ್ನು ಸಹ ನುಂಗಿ ಆಗ್ತಾ ಐತೆ ಅಂತಾನು ಸಹ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಕೂಡಲೇ ಹೈಕಮಾಂಡ್ ನಾಯಕರು ಅಥವಾ RSS ನಾಯಕರು ಮಧ್ಯ ಪ್ರವೇಶ ಮಾಡಿ ಇದನ್ನ ತಣ್ಣಗೆ ಮಾಡ್ಬೇಕು. ಆಗ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡ್ಬೋದು ಅಂತಾನು ಸಹ ಚರ್ಚೆಗಳು ಆಗ್ತಾ ಇದಾವೆ. ಆದ್ರೆ ಶತಾಯಗತಾಯವಾಗಿ ನವೆಂಬರ್ಗೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಆಗಿ 1 ವರ್ಷ ಆಗುತ್ತೆ. ಆಗ ವಿಜಯೇಂದ್ರ ಅವರು ಸರಿಯಾಗಿ ಆಡಳಿತವನ್ನ ನಡೆಸ್ತಾ ಇಲ್ಲ, ಕಾರ್ಯವೈಖರಿ ಮಾಡ್ತಾ ಇಲ್ಲ, ಯಾರನ್ನು ಸಹ ಅವಗಣನೆಗೆ ತೆಗೆದುಕೊಳ್ತಾ ಇಲ್ಲ. ತನ್ನದೇ ಆದ ಒಂದು ಟೀಮ್ ಅನ್ನ ಕಟ್ಕೊಂಡು ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡುವ ಮುಖಾಂತರ ಅವರನ್ನ ಚೇಂಜಸ್ ಮಾಡುವ ಇದಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಪ್ರಣೋದ್. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.